ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹಾಗೆ ಯಾರೆಲ್ಲ ನಮ್ಮ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತಿನ ಮಾರ್ನಿಂಗ್ ವೈಬ್ಸ್ ಹೇಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಆಲ್ರೆಡಿ ಒಣಗಿದ ಅಡಿಕೆಯನ್ನು ಚೀಲಕ್ಕೆ ತುಂಬಿಸಿ ಅಂಗಳ ಗುಡಿಸಿ ಸ್ವಲ್ಪ ರವೆ, ಜೀರಿಗೆ, ಮೆಂತೆ, ಮೆಣಸು ಹಾಳಾಗಬಾರ್ದಂತ ಹೇಳಿ ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದೆ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತೇನೆ, ಯಾಕೆಂತ ಹೇಳಿ ಇವಾಗ ಸ್ವಲ್ಪ ದಿನದ ಹಿಂದೆ ಡೆಲಿವರಿ ಆದದಷ್ಟೇ. ಅಮ್ಮ ಸಹ ಇನ್ನೊಂದು ಸೈಡ್ ಬೇರೆ ಅಡಿಕೆಯನ್ನು ಹಾಕ್ತಾ ಇದ್ರು, ಸ್ವಲ್ಪ ಹಸಿ ಅಡಿಕೆಯನ್ನು. ಹಾಗೂ ಸ್ವಲ್ಪ ಕೊಕ್ಕೋ ಬೀಜ ಮತ್ತು ಕಾಫಿ ಬೀಜ ಸಹ ಸಿಕ್ಕಿತ್ತು, ಅದನ್ನು ಸಹ ಒಣಗಲಿಕ್ಕೆ ಹಾಕಿದ್ರು. ಅದಾದ ನಂತರ ಅಮ್ಮ ಹೊರಟರು ಹುಲ್ಲು ತರಲಿಕ್ಕೆ ದನಗಳಿಗೆ. ಬನ್ನಿ ಫ್ರೆಂಡ್ಸ್, ನಮ್ಮ ಹೀರೆಕಾಯಿ ಚಪ್ಪರ ನೋಡುವ. ಹೀಗೆ ನಾವು ಹೀರೆಕಾಯಿ ಮಾತ್ರ ಅಲ್ಲ, ಕುಂಬಳಕಾಯಿ ಮತ್ತು ಸೌತೆಕಾಯಿ ಬೀಜಗಳನ್ನು ಹಾಕಿ ತರಕಾರಿ ಮಾಡಿದ್ದೇವೆ. ಮತ್ತೆ ಅಮ್ಮ ಹೊರಟರು ಹೀರೆಕಾಯಿ ತೆಗಿಲಿಕ್ಕೆ. ಇದು ಲಾಸ್ಟ್ ಕೊಯ್ಲು. ಇದು 6 ತಿಂಗಳ ಹಿಂದೆ ಬೀಜ ಹಾಕಿ ಗಿಡ ಮಾಡಿದ್ದು. ತುಂಬ ಹೀರೆಕಾಯಿ ಸಿಕ್ಕಿದೆ. ನಮ್ಮ ಖರ್ಚಿಗೆ ತುಂಬ ಯೂಸ್ ಆಯಿತು. ಜಾಸ್ತಿ ಇದ್ದದ್ದು ಬೇರೆಯವರಿಗೆ ಸಹ ಕೊಟ್ಟಿದ್ದೇವೆ. ಇನ್ನು ಹೀರೆಕಾಯಿ ಸಿಗೋದು ಡೌಟು. ಎಲ್ಲ ಗಿಡಗಳು ಬಾಡಿಕೊಂಡು ಬಂದಿದೆ ಒಂದು ಸೈಡಿಂದ. ಮತ್ತೆ ಇನ್ನು ಬೇಕಾದರೆ ವಾಪಸ್ ಬೀಜ ಹಾಕಿ ಗಿಡವನ್ನು ಮಾಡಬೇಕಷ್ಟೇ. ಥಿಂಕ್ ಮಾಡಿದ್ದೇವೆ ಮಾಡಬೇಕು ಅಂತ ಹೇಳಿ. ಆಗ ಅಲ್ಲಿ ಒಂದು ಕುಂಬಳಕಾಯಿ ಸಹ ಕಂಡಿತು. ಅದನ್ನು ತೆಗೆದು ಶೀಯಾಲ ಕುಡಿದು ಮನೆಗೆ ಹೋಗುವಾಗ ಜೋರು ಮಳೆ. ಹಾಗೆ ಏನಾದರೂ ಫ್ರೈ ಮಾಡಿದ ತಿಂಡಿ ತಿನ್ನುವ ಅಂತ ಆಯಿತು. ಹಾಗಾಗಿ ಹೀರೆಕಾಯಿ ಪೋಡಿ ಮಾಡುವ ಅಂತ ಹೊರಟೆವು.